ಪ್ರದೀಪ್ ಈಶ್ವರ್ ನಿನಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಮತ್ತೆ HDK ವರ್ಸಸ್ DK ಗದ್ದಲ ಜೋರಾಗಿದೆ. ಇದರಿಂದ ಕಂಗಾಲಾಗಿರೋದು ಮಾತ್ರ ಕಾಂಗ್ರೆಸ್. ಸ್ವಲ್ಪ ದಿನಗಳ ಹಿಂದೆ RSS ವಿರುದ್ಧವಾಗಿ ಮಾತಾಡೋಕೋಗಿ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ಎಡವಟ್ಟನ್ನು ಮಾಡ್ಕೊಂಡಿದ್ರು. ಕಾಂಗ್ರೆಸ್ಗೆ ಇದು ಭಾರಿ ಕಾಸ್ಟ್ಲಿ ಆಯಿತು. ಅಲ್ಲೊಬ್ರು ಇಲ್ಲೊಬ್ರು ಅಂತ ಇವರ ಮಾತಿಗೆ ದನಿಗೂಡಿಸಿದ್ದನ್ನು ಬಿಟ್ಟರೆ ಬೇರೆ ಯಾರು ಪಕ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಸಪೋರ್ಟ್ಗೆ ಬರಲಿಲ್ಲ. ಈಗ ಪ್ರದೀಪ್ ಈಶ್ವರ್ ಸರದಿ ತಮ್ಮ ಪಕ್ಷಕ್ಕೇನೆ ಆತ್ಮಾಹುತಿ ದಾಳಿ ಮಾಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. HDK ವರ್ಸಸ್ DK ಕಾದಾಟದ ಮಧ್ಯೆ ತಮ್ಮದೂ ಇರಲಿ ಅಂತ ಒಂದು ಮೈಲೇಜ್ ತಗೊಳ್ಳೋಕೆ ಹೋಗಿ ಪ್ರದೀಪ್ ಈಶ್ವರ್ ದೊಡ್ಡ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ತಮ್ಮ ಖೆಡ್ಡಾವನ್ನ ತಾವೇ ತೋಡ್ಕೊಂಡಂತಾಗಿದೆ. ಇದು ಕಾಂಗ್ರೆಸ್ಗಂತೂ ನುಂಗಲಾರದ ತುತ್ತು. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಈಗ ನಡೀತಾ ಇರೋದು ಒಕ್ಕಲಿಗ ವೋಟ್ ಬ್ಯಾಂಕ್ನ ಬಿಗ್ ಫೈಟ್. ಇದು ಯಾವಾಗ DK ಶಿವಕುಮಾರ್ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸೋದಕ್ಕೆ ಮುಂದಾದರೂ ಆ ಕಡೆ JDSನ ನಾಯಕ HD ಕುಮಾರಸ್ವಾಮಿ ಅವರಿಗೆ ಒಂಥರ ಆತಂಕ ಶುರುವಾಯಿತು. ಇದು ತಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ ಅರಿತಿರುವಂತಹ ಕುಮಾರಸ್ವಾಮಿ ಅವರು ಅದೇ ಕಾರಣಕ್ಕೆ ಈಗ ರೊಚ್ಚಿಗೆದ್ದು ನಿಂತಿರೋದು. ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಅಸ್ತ್ರ ಸಿಕ್ಕಿರೋದು ಅಂತ ಹೇಳಿದ್ರೆ ಬಿಡದಿ ಟೌನ್ಶಿಪ್ ವಿಚಾರ. JDS ಈ ಹೋರಾಟವನ್ನು ಅದೆಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅಂಡ್ JDS ಟೀಮ್ ಈಗ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾರು ಬೇಕಾದರೂ ಹೇಳ್ತಾರೆ ಇದು ಮದಗಜಗಳ ಕಾದಾಟ ಅಂತ. ಈ ಕಾದಾಟದ ಮಧ್ಯೆ ಯಾರು ನಿರೀಕ್ಷೆ ಮಾಡದಂತಹ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದೇ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ರಾಂಗ್ ಎಂಟ್ರಿ. ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೇಳೋ ಬರದಲ್ಲಿ ಪ್ರದೀಪ್ ಈಶ್ವರ್ ಮಾಡ್ತಾ ಇರುವಂತಹ ಎಡವಟ್ಟುಗಳು ಈಗ ಸ್ವತಃ ಕಾಂಗ್ರೆಸ್ ನಾಯಕರಿಗೇನೆ ತಲೆನೋವಾಗಿ ಪರಿಣಮಿಸಿದೆ. ಇಬ್ರು ದೊಡ್ಡ ನಾಯಕರು ಹೊಡೆದಾಡ್ಕೊಳ್ತಾ ಇದ್ದಾರೆ. ಮಧ್ಯೆ ಹೋಗಿ ನಾವ್ಯಾಕೆ ಅಪ್ಪಚ್ಚಿ ಆಗಬೇಕು? ಇದರಿಂದ ಪಕ್ಷಕ್ಕೆ ₹1 ಲಾಭ ಇಲ್ಲ. ಬದಲಾಗಿ ಇದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಆಕ್ರೋಶಕ್ಕೆ ಕಾರಣ ಆಗಬಹುದು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೇ ಇದೀಗ ಒಳಗೊಳಗೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ನೋಡಿದ್ರೆ ಪ್ರದೀಪ್ ಈಶ್ವರ್ ಅವರ ರಾಜಕೀಯ ಭವಿಷ್ಯದ ಆತ್ಮಹತ್ಯೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಈ ಘಟನೆಯನ್ನ. ಎಲ್ಲೋ ಬೇರೆ ಕಡೆ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವರಿಗೆ ನೀವು ಚಿಕ್ಕಬಳ್ಳಾಪುರಕ್ಕೆ ಬನ್ನಿ, ನನ್ನ ಎದುರಿಸಿ ಅಂತ ಚಾಲೆಂಜ್ ಹಾಕೋದು ಅಂತ ಹೇಳಿದ್ರೆ ತಮಾಷೆ ವಿಚಾರ ಅಲ್ವೇ ಅಲ್ಲ. ರಾಜಕೀಯ ಜ್ಞಾನ ಇರೋರಿಗೆ ಗೊತ್ತು ಪ್ರದೀಪ್ ಈಶ್ವರ್ ಅವರ ರಾಜಕೀಯದ ಅಂತ್ಯದ ಆರಂಭ ಅಂತ. ಅಷ್ಟಿದ್ದಿದ್ರೆ ಪ್ರದೀಪ್ ಈಶ್ವರ್ ಅವರ ಸಪೋರ್ಟ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಒಟ್ಟಾಗಿ ಬರಬೇಕಿತ್ತು. ಆದರೆ ಪಕ್ಷದಲ್ಲಿ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಯಾಕಂದ್ರೆ ವೀಕ್ಷಕರೇ, ಇದರ ಇನ್ಸೈಡ್ ಸ್ಟೋರಿ ಬೇರೆನೇ ಇದೆ. ಹಾಗಾದ್ರೆ ಅಷ್ಟಕ್ಕೂ ಆಗ್ತಿರೋದೇನು? ಮದಗಜಗಳ ಹೋರಾಟದಲ್ಲಿ ರಾಂಗ್ ಎಂಟ್ರಿ ಕೊಟ್ಟು ಪ್ರದೀಪ್ ಈಶ್ವರ್ ಮಾಡಿಕೊಂಡ ಎಡವಟ್ಟೇನು? ಬಿಜೆಪಿಯ ಸೀಕ್ರೆಟ್ ದುರಂದರಾದ್ರ ಕಾಂಗ್ರೆಸ್ ಶಾಸಕ. ಚಿಕ್ಕಬಳ್ಳಾಪುರದ ರಾಜಕೀಯದ ಅಸಲಿ ಆಟ ಏನ್ ಗೊತ್ತಾ? ಕಾಂಗ್ರೆಸ್ಗೆ ಕೊನೆಗೂ ಗುಂಡಿ ತೋಡೆ ಬಿಟ್ರ ಪ್ರದೀಪ್ ಈಶ್ವರ್. ಏನಿದು ಇನ್ಸೈಡ್ ಸ್ಟೋರಿ? ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವರದಿ ಇದೆ, ನೋಡೋಣ. ವೀಕ್ಷಕರೇ, ಇದರಲ್ಲಿ ಹೆಚ್ಚು ಲೆಕ್ಕಾಚಾರ ಹಾಕುವಂಥದ್ದೇನಿಲ್ಲ. ಚಿಕ್ಕಬಳ್ಳಾಪುರದ ಚುನಾವಣಾ ಇತಿಹಾಸವನ್ನು ನಾವು ಗಮನಿಸಿದ್ರೆ ಅಸಲಿ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಕಳೆದ 2023 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನ್ನು ನೀವು ಗಮನಿಸಬೇಕು. ಪ್ರದೀಪ್ ಈಶ್ವರ್ ಅವರು ಪಡ್ಕೊಂಡಿದ್ದು 86,224 ಮತಗಳು. ಇವರ ವಿರುದ್ಧವಾಗಿ ಯಾರು ಸ್ಪರ್ಧೆ ಮಾಡಿದ್ರು? ಬಿಜೆಪಿಯ ಡಾಕ್ಟರ್ ಸುಧಾಕರ್ ಅವರಿಗೆ 75,822 ಮತಗಳು ಬಂದಿದ್ದು. ಇನ್ನು JDSನ ಅಭ್ಯರ್ಥಿಗೆ 19,815 ಮತಗಳು ಬಂದಿದ್ದು. ಅಂದರೆ ಇವರು ಗೆದ್ದಿರೋದು ಕೇವಲ 10,402 ಮತಗಳ ಅಲ್ಪ ಅಂತರದಿಂದ ಮಾತ್ರ. ಈ ಅಂಕಿಅಂಶಗಳನ್ನು ನೋಡಿದ್ರೇನೆ ನಿಮ್ಗೆ ಅನಿಸಬಹುದು ಪ್ರದೀಪ್ ಈಶ್ವರ್ ನಿಜವಾಗ್ಲೂ ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ತಾರಾ ಅಂತ. ವೀಕ್ಷಕರೇ, 2028ರ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಅದರ ಲೆಕ್ಕಾಚಾರ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ JDS BJP ಮೈತ್ರಿ ಮಾಡ್ಕೊಳ್ಳೋದು ಬಹುತೇಕ ನಿಶ್ಚಿತ. ನಾವು ಈಗಾಗಲೇ ರಾಜ್ಯದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿಯ ಯಶಸ್ಸನ್ನು ನೋಡಿದ್ದೀವಿ. 2019ರ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತೆ ಕಾಂಗ್ರೆಸ್ ಒಂದಾಗಿದ್ದು. ಆದರೆ ವಿಧಾನಸಭಾ ಮಟ್ಟದಲ್ಲಿ JDS BJP ಹಿಂದೆಂದೂ ಕೂಡ ಮೈತ್ರಿ ಮಾಡ್ಕೊಂಡಿರಲಿಲ್ಲ. ಕಾಂಗ್ರೆಸ್ JDS ಅಂತ ಹೇಳಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ BJP JDS ಆ ರೀತಿಯಲ್ಲ. ಈ ಮೈತ್ರಿ ರಾಜಕೀಯವಾಗಿ ಅತ್ಯಂತ ಸಹಜವಾಗಿ ಹೊಂದ್ಕೊಳ್ಳುತ್ತೆ. ಜೊತೆಗೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಲಾಭ ಕೂಡ ಇದೆ. ಹಳೆ ಮೈಸೂರು ಭಾಗದಲ್ಲಿ BJPಗೆ ನೆಲೆ ಇಲ್ಲ. ಇತ್ತ ಉತ್ತರ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ JDS ಅಷ್ಟಾಗಿ ಬಲವನ್ನು ಹೊಂದಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಎರಡೂ ಪಕ್ಷಗಳ ತಳಮಟ್ಟದ ಕಾರ್ಯಕರ್ತರು ಯಾವತ್ತಿಗೂ ಪರಸ್ಪರ ಕಡುಶತ್ರುಗಳಲ್ಲ. ಇಲ್ಲಿ ಪಕ್ಷಗಳು ದೊಡ್ಡವರು ಮೈತ್ರಿ ಮಾಡಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಕಾರ್ಯಕರ್ತರು ಕೂಡ ಒಂದಾಗಿ ಹೋಗಬೇಕು. ಹಾಗಾಗಿ ಈ ಮೈತ್ರಿ ಅತ್ಯಂತ ಸುಲಭವಾಗಿ ವರ್ಕೌಟ್ ಆಗುತ್ತೆ. ಗ್ರೌಂಡ್ ಲೆವೆಲ್ನಲ್ಲಿ ಪಕ್ಷಗಳು ಬಹಳ ಈಸಿಯಾಗಿ ಜೆಲ್ ಆಗ್ತವೆ. ಇದನ್ನು ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದ್ರೆ, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಬಿಜೆಪಿಯ 75,000 ಮತ್ತೆ JDSನ 20,000 ಓಟ್ಗಳು ಒಂದಾದ್ರೆ ಸಾಕು, 1,10,000 ಗಡಿ ತಲುಪುತ್ತೆ.
ಮೈತ್ರಿ ಅಭ್ಯರ್ಥಿಯಲ್ಲಿ ಸುಲಭವಾಗಿ ಜಯಬೇರಿ ಬಾರಿಸಬಹುದು. ಇನ್ನು ಜಾತಿ ರಾಜಕಾರಣದ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಪ್ರದೀಪ್ ಈಶ್ವರ್ ಒಕ್ಕಲಿಗರೇ ಅಲ್ಲ. ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಮುದಾಯದ ಪ್ರಭಾವವಿರುವಂತಹ ಕ್ಷೇತ್ರ. JDSನ ಸಾಂಪ್ರದಾಯಿಕ ಓಟ್ಗಳು ಬಂದರೆ ಸಾಕು, ಮೈತ್ರಿ ಅಭ್ಯರ್ಥಿ ಬಹಳ ಈಸಿಯಾಗಿ 1 ಲಕ್ಷ ಓಟ್ಗಳ ಗಡಿ ದಾಟಬಹುದು. ರಾಜಕೀಯ ಚಿತ್ರಣ ಈ ರೀತಿ ಇರುವಾಗ ಇಂತಹ ಟೈಮಲ್ಲಿ ಕುಮಾರಸ್ವಾಮಿ ಅವರನ್ನ ಕೆಣಕಿದ್ರೆ ಒಕ್ಕಲಿಗರು ಇವರಿಗೆ ನಿಜಕ್ಕೂ ಓಟ್ ಹಾಕ್ತಾರಾ? ಇದು ರಾಜಕೀಯ ಆತ್ಮಹತ್ಯೆ ಅಲ್ವಾ? ಈ ರೀತಿಯಾಗಿ ಕೇಳ್ತಾ ಇರೋದು ನಾವಲ್ಲ, ಸ್ವತಃ ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಒಕ್ಕಲಿಗರ ಮುಖಂಡ ಕುಮಾರಸ್ವಾಮಿ ಅವರನ್ನ ಎದುರು ಹಾಕ್ಕೊಂಡ್ರೆ ಇವರಿಗೆ ಗೆಲುವು ಅಸಾಧ್ಯ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ರಾಜ್ಯ ರಾಜಕಾರಣದಲ್ಲಿ ಸದ್ಯ ಆಕಸ್ಮಿಕ ಶಾಸಕ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಅದು ಪ್ರದೀಪ್ ಈಶ್ವರ್ ಅಂತ. ಮೊದಲ ಬಾರಿಗೆ ಆಕಸ್ಮಿಕವಾಗಿ ಶಾಸಕರಾದಂಥವರು ಮತ್ತೊಮ್ಮೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅದು ತೀರಾ ವಿರಳ, ತೀರಾ ಕಷ್ಟದ ಮಾತು. 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಮ್ಯಾಜಿಕ್ ಇತ್ತು, ಸಾಕಷ್ಟು ನಿರೀಕ್ಷೆಗಳಿತ್ತು. ಇನ್ನೊಂದು ಕಡೆ ಸುಧಾಕರ್ ಅವರ ವಿರುದ್ಧವಾಗಿಯೂ ಕೆಲವೊಂದಷ್ಟು ಆರೋಪಗಳು ಕೇಳಿ ಬಂದಿದ್ದು. ಇನ್ನು ಸುಧಾಕರ್ ಅವರ ಸಾಮರ್ಥ್ಯವನ್ನು ಗಮನಿಸಿದ್ರು, ಬಿಜೆಪಿಯಿಂದಲೂ ಗೆಲುವನ್ನು ಸಾಧಿಸಿದ್ದಾರೆ, ಕಾಂಗ್ರೆಸ್ನಿಂದಲೂ ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ಪ್ರದೀಪ್ ಈಶ್ವರ್ ಗೆಲುವು ಸ್ವತಃ ಕಾಂಗ್ರೆಸ್ಗೇನೆ ಅಚ್ಚರಿ ಮೂಡಿಸಿದಂತಹ ವಿಚಾರ. ಹೀಗಿರುವಾಗ ಮುಂದಿನ ಚುನಾವಣೆಯಲ್ಲಿ ಅವರು ನಿಜಕ್ಕೂ ಗೆಲ್ತಾರಾ? ವೀಕ್ಷಕರೇ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 3 ವರ್ಷ ಅವಧಿಯನ್ನು ಪೂರೈಸ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡವರ ಕ್ಯಾಲ್ಕುಲೇಷನ್ ಏನು ಗೊತ್ತಾ? ಅದರಲ್ಲೂ DK ಶಿವಕುಮಾರ್ ಅವರ ದೂರದೃಷ್ಟಿ 2028ರ ವಿಧಾನಸಭಾ ಚುನಾವಣೆಯ ಮೇಲಿದೆ. ರಾಜ್ಯದಲ್ಲಿ JDS ಅನ್ನ ಮಣಿಸಿದ್ರೆ, ದುರ್ಬಲಗೊಳಿಸಿದ್ರೆ ಮಾತ್ರ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಅನ್ನುವ ಸತ್ಯ DK ಶಿವಕುಮಾರ್ ಅವರಿಗೆ ಗೊತ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ DK ಅದೇ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಕಳೆದ ವರ್ಷದಲ್ಲೂ DK ವರ್ಸಸ್ HDK ಒಂದು ಸುತ್ತಿನ ಸಮರ ಆಗಿತ್ತು. ಈ ಬಗ್ಗೆ ಇನ್ನೊಂದು ರೀತಿಯ ಅನಾಲಿಸಿಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ, ಕೇಳಿ. ಕರ್ನಾಟಕದಲ್ಲಿ ಕಳೆದ 4 ದಶಕಗಳಿಂದ ಯಾವುದೇ ಸರ್ಕಾರ ಸತತವಾಗಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಇತಿಹಾಸ ಇಲ್ಲ. ಹೀಗಾಗಿ JDS ವೋಟ್ ಬ್ಯಾಂಕ್ ಸೆಳೆಯೋದಕ್ಕೆ DK ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಹಳೆ ಮೈಸೂರು ಭಾಗವನ್ನು ಸೇರಿಸಿದಂತೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಂದರೆ JDS 35ರಿಂದ 40 ಸೀಟ್ಗಳನ್ನು ಅಕಸ್ಮಾತಾಗಿ ಗೆದ್ರೆ ಆಗ ತಮ್ಮ ಆಟ ಏನು ನಡೆಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತು. BJP JDS ಸೇರಿ ಸುಲಭವಾಗಿ ಸರ್ಕಾರ ರಚಿಸುತ್ತೆ. ಈಗ ನಡೀತಾ ಇರುವ ಎಲ್ಲ ಗದ್ದಲಗಳ ಅಸಲಿ ರಹಸ್ಯನೇ ಇದು. ಹೀಗಾಗಿಯೇ DK ಶಿವಕುಮಾರ್ ಅವರು ಈ ಹಿಂದಿನಿಂದಲೂ ಕುಮಾರಸ್ವಾಮಿ ಅವರನ್ನ ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲೇ ಇದ್ದಾರೆ. ಇತ್ತೀಚಿನ ರಾಜ್ಯ ರಾಜಕೀಯದ ಬೆಳವಣಿಗೆಯನ್ನು ಗಮನಿಸಿರಬಹುದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಪಕ್ಷ ಶಾಸಕರುಗಳಿಂದ ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಮಾಡಿಸಿದ್ರು. ಅದರಲ್ಲಿ DK ಅವರ ಪಾತ್ರ ದೊಡ್ಡದು ಅಂತಲೇ ಹೇಳಲಾಗ್ತಾ ಇದೆ. ಬಿಜೆಪಿಯ ಕೆಲವೊಂದಷ್ಟು ಶಾಸಕರುಗಳು ಕ್ರಾಸ್ ವೋಟಿಂಗ್ ಮಾಡಿದ್ರು. ಅದೇ ರೀತಿ JDS ಶಾಸಕರುಗಳಿಂದ ಕ್ರಾಸ್ ವೋಟಿಂಗ್ ಮಾಡಿಸಿದ್ದು ಕೂಡ DK ಶಿವಕುಮಾರ್ ಅವರ ತಂತ್ರಗಾರಿಕೆಯ ಒಂದು ಭಾಗ ಅಂತಲೇ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ JDS ಅನ್ನ ಮಟ್ಟ ಹಾಕಿದ್ರೆ ತಾವು ಸುಲಭವಾಗಿ ಅಧಿಕಾರಕ್ಕೆ ಬರಬಹುದು, ಮತ್ತೊಮ್ಮೆ ಒಕ್ಕಲಿಗರ ಪ್ರಮುಖ ನಾಯಕನಾಗಿ ಮುಂಚೂಣಿಯಲ್ಲಿ ಇರಬಹುದು ಅನ್ನೋದು DK ಅವರ ಲೆಕ್ಕಾಚಾರ. ವೀಕ್ಷಕರೇ, ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಂದರೆ DK ಅವರು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿನೇ ಅಖಾಡಕ್ಕೆ ಧುಮುಕಿರೋದು. ಬಿಡದಿಯಲ್ಲಿ ಟೌನ್ಶಿಪ್ಗೆ ರೈತರಿಂದ ವಿರೋಧ ವ್ಯಕ್ತವಾಗಿರಬಹುದು. ಅಲ್ಲಿ 4 ಮತಗಳು ಹೋದ್ರೂ ಮುಂದೆ 400 ಮತಗಳನ್ನು ಪಡೆದುಕೊಳ್ಳೋದು ಅವ್ರಿಗೆ ಗೊತ್ತು. ಹಾಗೆ ನೋಡಿದ್ರೆ ಇಷ್ಟು ಮಾತಾಡುವಂತಹ ಪ್ರದೀಪ್ ಈಶ್ವರ್ ನಿಜವಾದ ನಾಯಕ ಆಗಿದ್ರೆ ಈ ಟೌನ್ಶಿಪ್ ವಿಚಾರವನ್ನು ವಿರೋಧ ಮಾಡಬೇಕಿತ್ತು. ರೈತರ ಕಣ್ಣೀರೊರೆಸುವ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅವರು ಟಾರ್ಗೆಟ್ ಮಾಡಿದ್ದು ಮಾತ್ರ ಕುಮಾರಸ್ವಾಮಿ ಅವರನ್ನ. ಬಿಡದಿ ಟೌನ್ಶಿಪ್ ವಿಚಾರ ಅನ್ನೋದು ಕಂಪ್ಲೀಟ್ ಅವರವರ ಸ್ವಾರ್ಥಕ್ಕೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರಲ್ಲಿ ಬೆಂಗಳೂರಿಗೆ ಒತ್ತಡ ಕಮ್ಮಿ ಮಾಡುವಂತಹ ಯಾವುದೇ ಯೋಚನೆ ಇಲ್ಲ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಿದ್ರೆ ಬೆಂಗಳೂರಿಗೆ ಒತ್ತಡ ಕಮ್ಮಿ ಆಗುತ್ತೆ ಅನ್ನೋದು ಸುಳ್ಳು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ DK ಅವರು ಕನಕಪುರದವರು. ತಮ್ಮ ಲಾಭಕ್ಕೆ ಕನಕಪುರ, ರಾಮನಗರದ ಕಡೆಗೆ ಬೆಂಗಳೂರನ್ನು ಎಳಿತಾ ಇದ್ದಾರೆ. ಅದೇ ರೀತಿಯಾಗಿ ತುಮಕೂರು ಭಾಗದವರು, ಅಲ್ಲಿನ ನಾಯಕರು ಈ ಕಡೆಗೆ ಜಾಸ್ತಿ ಬೆಂಗಳೂರು ಬೆಳೀಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಹಜವಾಗಿ ಅದರಲ್ಲಿ ಆ ಭಾಗದ ನಾಯಕರು ಅವರವರ ಲಾಭವನ್ನು ನೋಡ್ತಾರೆ. ವೀಕ್ಷಕರೇ, ಇಲ್ಲಿ ಬೆಂಗಳೂರಿಗೆ ಬರ್ಡನ್ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ, ನಮ್ಮೂರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಿಟಿಯಲ್ಲಿ ಕಂಪನಿಗಳು ಬರಬೇಕು. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆದರೆ ಅಂತಹ ಕೆಲಸ ಎಲ್ಲ ನಮ್ಮ ರಾಜಕಾರಣಿಗಳು ಮಾಡೋದಿಲ್ಲ. ಹಿರಿಯ ರಾಜಕಾರಣಿಗಳಿಗೆ ಯಾವ ಚಿಂತೆ? ಅಧಿಕಾರವನ್ನು ಉಳಿಸ್ಕೊಂಡು ಹೋಗೋದು, ಮುಂದಿನ ಚುನಾವಣೆಯಲ್ಲಿ ಹೇಗೆ ನಾವು ಅಧಿಕಾರಕ್ಕೆ ಬರಬಹುದು, ತಮ್ಮ ಕುಟುಂಬದವರಿಗೆ, ತಮ್ಮ ಮಕ್ಕಳಿಗೆ ಹೇಗೆ ಟಿಕೆಟ್ ಗಿಟ್ಟಿಸಿಕೊಳ್ಬೋದು, ಈ ಬಗ್ಗೆ ಚಿಂತೆ. ಇನ್ನು ಕೆಲವು ಹೊಸದಾಗಿ ಆಯ್ಕೆಯಾದಂತಹ ಶಾಸಕರುಗಳು ಮುಖ್ಯವಾಗಿ ಹೆಡ್ಲೈನ್ ಆಗೋದ್ರ ಬಗ್ಗೆ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪ್ರದೀಪ್ ಈಶ್ವರ್ ಹಾಗೆ ಪ್ರಿಯಾಂಕ್ ಖರ್ಗೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ದಿನ ಬೆಳಗಾದರೆ RSS ಬಗ್ಗೆ ಟಾರ್ಗೆಟ್ ಮಾಡಿ ಏನಾದರೂ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಇರ್ತಾರೆ. ತಮ್ಮ ಕ್ಷೇತ್ರದ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಹೆಡ್ಲೈನ್ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತು. ಮತ್ತೊಂದು ಕಡೆ ಈಗ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವರನ್ನ ಕೆಣಕಿ ಹೈಲೈಟ್ ಆಗೋದಕ್ಕೆ ಹೊರಟಿದ್ದಾರೆ.
ನಿಮಗೆ ಗೊತ್ತಿರಬಹುದು, ಇದೇ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆಲ್ಲ ಸುಧಾಕರ್ ಅವರನ್ನ ಪದೇ ಪದೇ ಕೆಣಕ್ತಾ ಇದ್ರು. ಅದೇ ಸುಧಾಕರ್ ಅವರನ್ನ ಕೆಣಕಿದ ರೀತಿ ಕುಮಾರಸ್ವಾಮಿ ಅವರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಯಾಂಪಲ್ ಒಂದು ಹಂತಕ್ಕೆ ಈಗಾಗಲೇ ಗೊತ್ತಾಗಿದೆ. JDS ತಂಡೋಪತಂಡವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ಗೆ ಸ್ವತಃ DK ಶಿವಕುಮಾರ್ ಅವರಿಂದಲೇ ಕಾಲ್ ಹೋಗಿದೆ. ಯಾಕಂದರೆ ಬಿಡದಿ ಟೌನ್ಶಿಪ್ ವಿಚಾರ ಅದು ಬೇರೆ ರೀತಿಯೇ ಹ್ಯಾಂಡಲ್ ಮಾಡಬೇಕು ಅನ್ನೋದು DK ಅವರಿಗೆ ಗೊತ್ತು. ಸಿದ್ದರಾಮಯ್ಯ ಅವರಾಗಿರಬಹುದು, ಯಡಿಯೂರಪ್ಪ ಅವರಾಗಿರಬಹುದು, DK ಶಿವಕುಮಾರ್, ಕುಮಾರಸ್ವಾಮಿ ಇವರೆಲ್ಲ ಸಿಂಗಲ್ ಹ್ಯಾಂಡೆಡ್ಲಿ ತಮ್ಮ ಕೆಲವೊಂದಷ್ಟು ಶಾಸಕರನ್ನು ಗೆಲ್ಸ್ಕೊಂಡು ಬರುವಂತಹ ಆ ವರ್ಚಸ್ಸು, ಅದಕ್ಕೆ ಬೇಕಾದಂತಹ ಸಂಪತ್ತನ್ನು ಇನ್ವೆಸ್ಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ನಿನ್ನೆ ಮೊನ್ನೆ ಬಂದಂತಹ ಶಾಸಕ. ಈ ರೀತಿಯಾಗೆಲ್ಲ ದೊಡ್ಡವರನ್ನ ಕೆಣಕೋದು ಅಂತ ಹೇಳಿದ್ರೆ ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಂಡ ಹಾಗೆ. ಆ ರೀತಿಯಾಗಿ ರಾಜಕೀಯದಲ್ಲಿ ಹೈಲೈಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನೀಟಾಗಿ ಕೆಲಸ ಮಾಡುವಂತಹ ಶಾಸಕರನ್ನೇ ಮುಂದಿನ ಎಲೆಕ್ಷನ್ ಅಲ್ಲಿ ಸೋಲಿಸಿದಂತಹ ಜನ ನಮ್ಮವರು. ಹೀಗಿರುವಾಗ ಡೈಲಾಗ್ ಹೊಡ್ಕೊಂಡು ಈ ರೀತಿಯಾಗಿ ತಮ್ಮ ತಮ್ಮ ಸಮುದಾಯದ ನಾಯಕನಿಗೆ ಬೈದ್ರೆ ಬಿಡ್ತಾರಾ? ಹಾಗಾದ್ರೆ ನೀವು ಕೇಳಬಹುದು, ಯುವ ನಾಯಕರು ಹಿರಿಯ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಲೇಬಾರ್ದಾ ಅಂತ. ಮಾಡಬೇಕು, ಆದರೆ ಪ್ರಶ್ನೆ ಮಾಡುವಾಗ ವಿಚಾರಗಳಿರಬೇಕು, ಅದಕ್ಕೆ ರೀತಿ ನೀತಿಗಳಿರಬೇಕು. ತೊಡೆ ತಟ್ಟಿ ಮೀಸೆ ತಿರುವಿದ ಮಾತ್ರಕ್ಕೆ ಅವರನ್ನ ನಾಯಕರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಮಿಗಿಲಾಗಿ ನೀವೇನೇ ಹೇಳಿದ್ರು, ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಜಾತಿ ರಾಜಕಾರಣ 90% ವರ್ಕ್ ಆಗುತ್ತೆ. ಆ ರಾಜಕೀಯದ ಅನುಭವ, ರಾಜಕಾರಣ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ, ಅದರ ರಾಜಕಾರಣದ ಆಳ ಅರಿವು ಇಲ್ಲದೆ ತಮಗೆ ಬೇಕಾದ ಹಾಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಅದು ರಾಜಕೀಯವಾಗಿ ತಿರುಗುಬಾಣ ಆಗುತ್ತೆ. ಹೆಡ್ಲೈನ್ ಆಗೋದಕ್ಕೋಸ್ಕರ ಇಲ್ಲ ಸಲ್ಲದ ಮಾತಾಡಿದ್ರೆ, ಜನಗಳ ವಿರುದ್ಧವಾಗಿ ನಿಂತರೆ ಏನಾಗುತ್ತೆ ಅನ್ನೋದು ಮುಂದಿನ ಎಲೆಕ್ಷನ್ ರಿಸಲ್ಟ್ನಲ್ಲಿ ನಾವು ಕಾದು ನೋಡಬಹುದು. ಒಟ್ಟಾರೆಯಾಗಿ ಪ್ರದೀಪ್ ಈಶ್ವರ್ ಹಾಗೆ ಪ್ರಿಯಾಂಕ್ ಖರ್ಗೆ ಇಬ್ಬರ ಸ್ಟೇಟ್ಮೆಂಟ್ಗಳು ಕೂಡ ಕಾಂಗ್ರೆಸ್ಗೆ ದುಬಾರಿಯಾಗಿದೆ. ಹಾಗಾದರೆ ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅವರ ಈ ಒಂದು ಮಾತಿನ ದಾಳಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.